ನನ್ನ ಪ್ರೀತಿಯ ಕರುನಾಡ ಜನತೆಗೆ ಶ್ರೀಧರ್ ಮಾಡುವ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಸಖತ್ತಾಗಿದ್ದಾರೆ ಅಂತ ಅನ್ಕೊತೀನಿ. ನಾನು ಸಖತ್ತಾಗಿದ್ದೀನಿ. ಲಾಸ್ಟ್ ವಿಡಿಯೋ ಭೀಮನ ಕಿಂಡಿ ಬೆಟ್ಟ ಆಗಿತ್ತು. ಈಗ ಕಬ್ಬಾಳ ದುರ್ಗ ಇಲ್ಲ ಕಬ್ಬಾಳಮ್ಮನ ಬೆಟ್ಟ ಕಬ್ಬಾಳಮ್ಮನ ಬೆಟ್ಟಕ್ಕೆ ಬಂದಿದ್ದೀನಿ. ಇದು ಕಬ್ಬಾಳು ಅನ್ನೋ ಊರು. ಇದು ಕನಕಪುರಕ್ಕೆ ಸೇರುತ್ತೆ. ಕನಕಪುರ ಹತ್ರ ಬರುತ್ತೆ. ಬೆಟ್ಟಕ್ಕೆ ಹೋಗ್ಬೇಕೀಗ. ಇವತ್ತು ಎಷ್ಟು ಬೆಟ್ಟ ಆಗುತ್ತೋ ಅಷ್ಟು ಬೆಟ್ಟ ಹತ್ತು ಬಿಡ್ತೀನಿ. ಅಲ್ಲೇ ಒಂದಾಗಿದೆ, ಇದು ಎರಡನೇದು. ಬನ್ನಿ ಹೋಗೋಣ. ಇಲ್ಲಿಂದ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ. ಕೋಟೆ ಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಇಲ್ಲಿ ಕೈ ಮುಗ್ದು ಬೆಟ್ಟ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿ ನಾನು ಕೈ ಮುಗ್ದಿದ್ದೀನಿ. ದೇವ್ರ ಹತ್ರ ಆಶೀರ್ವಾದ ತೊಗೊಂಡಿದ್ದೀನಿ. ಈಗ ಟ್ರೆಕ್ಕಿಂಗ್ ಹೋಗ್ತಾ ಇದ್ದೀನಿ. ಸ್ವಲ್ಪ ಕೋಟೆ ಕಟ್ಟಿರೋ ಕೋಟೆ ಕಾಣಿಸುತ್ತೆ. ಆ ಕೋಟೆ ಆಗಿದ ತಕ್ಷಣ ಹಿಂಗೆ ಮೆಟ್ಲುಗಳು ಸಿಗುತ್ತೆ. ಮೆಟ್ಲು ಹತ್ಕೊಂಡು ಹೋಗೋಕೆಲ್ಲ ಚಿಕ್ಕ ಹೊಡೆದಿದ್ದಾರೆ ಮೆಟ್ಲು. ನಾನ್ನೂರ 32 ಮೆಟ್ಲು ಟೋಟಲ್ ಅವ್ರು ಹಾಕಿರೋದು. ಇನ್ಮೇಲೆ ಈಗ ಸ್ಟೀಪ್ ಬರುತ್ತೆ. ಲೆಟ್ಸ್ ಗೋ. ಲಾಸ್ಟ್ ಟೈಮು ನಿಮ್ಮವರೊಬ್ಬನ್ನ ಅಕ್ಕ ಅಂದ್ಬಿಟ್ಟಿದೆ. ಸಾರಿ ಮೇಡಮ್ ಅಲ್ವಾ ಮೇಡಮ್? ನಿಮ್ಮ ಹೆಸರೇನು? ನಾನು ಅವ್ರ ಮನೆಯವರು. ನಾನ್ರಿ ಇಲ್ಲಿ ನಮ್ಮ ನರಸಿಂಹರಾಜು ಬಳ್ಳಾಪುರ. ಮಸ್ತಾಗಿ ಹತ್ಕೊಂಡ್ಬಂದ್ಬಿಟ್ಟಿದೆ ಎರಡೂ. ಹಾಂ, ಎಲ್ಲ ನೀರು ಹರ್ಕೊಂಬರ್ತಿದೆ, ಜಾರುತ್ತಿಲ್ಲ. ಹುಷಾರಾಗಿ ಹತ್ಬೇಕಿಲ್ಲ. ಮತ್ತೆ ಇಲ್ಲಿಂದ ಸ್ವಲ್ಪ ಮೆಟ್ಲು ಸ್ಟಾರ್ಟ್ ಆಗುತ್ತೆ. ಈ ಪಾರ್ಟಿಯಿಂದ ಮೆಟ್ಲು ಸ್ಟಾರ್ಟ್ ಆಗುತ್ತೆ. ಮೆಟ್ಲು ಹತ್ಕೊಂಡು ಇದು ಸಪೋರ್ಟ್ ತೊಗೊಂಡು ಹೋಗೋದು. ನೀರು ಇಲ್ಲೇ ಕುಟ್ಕೊಬೋದು ಬೇಕಾದ್ರೆ. ಇವಾಗಿರೋದು ಸ್ವಲ್ಪ ಮೋಸ್ಟ್ ಡೇಂಜರ್ ಅಂತ ಹೇಳ್ಬೋದು. ಅಂದರೆ ಡೇಂಜರ್ ಅಂದರೆ ರೇಲಿಂಗ್ ಇಲ್ಲ, ಅಲ್ಲಿ ರೇಲಿಂಗ್ ಇಲ್ಲ, ಪ್ಲಸ್ ಬಂಡೆ ತೇವಾಗಿದೆ, ತುಂಬ ಸ್ಲಿಪ್ ಆಗುತ್ತೆ. ಲೆಟ್ಸ್ ಗೋ.
ಸ್ಲಿಪ್ ಆಗಿತ್ತು. ಸಿಕ್ಕಾಪಟ್ಟೆ ಬಿಸಿಲು. No, only the little bit that I've seen of badminton at the gym. My gym, they've been watching badminton. ಅಜ್ಜಿ ಅಂತ ಆಂಟಿ ಬಂದಿದ್ದಾರೆ. ಆಂಟಿ ಎತ್ತಿದ್ದಾರೆ ಅಂದರೆ ನೀವು ಓದ್ಬೋದು. ಬನ್ನಿ. ಕಬ್ಬಾಳಮ್ಮ ತಾಯಿ ದೇವಸ್ಥಾನಕ್ಕೆ ದಾರಿ. ಫಸ್ಟು ದೇವಸ್ಥಾನಕ್ಕೆ ಹೋಗಿ ಕಬ್ಬಾಳಮ್ಮನ ಕೈಗೆ ಮುಗಿದು ಬರೋಣ ಬನ್ನಿ. ನಿಮ್ಮೆಲ್ಲರಿಗೂ ಒಂದು ಸರ್ಪ್ರೈಸಾ? ಏನು ಸರ್ಪ್ರೈಸು? ಆಲೇ ತಮ್ನೇಲೆಲ್ಲ ನೋಡ್ಕೊಂಬಿಟ್ಟಿರ್ತೀರ. ಸೊ ತಮ್ನೇಲಲ್ಲಿ ನೋಡ್ದಂಗೆ ಮೇಲ್ಗಡೆ ಕ್ಯಾಂಪಿಂಗ್ ಮಾಡೋಣ. ಕ್ಯಾಂಪಿಂಗ್ ಅಂದರೆ ನಮ್ಮ ಕ್ಯಾಂಪಿಂಗ್ ಟೆಂಟ್ ಹಾಕೋಣ. ವಾಟ್ ಎ ಬ್ಯೂಟಿ! ಸೈಕ್. ಕಟ್ಟೆ ಇದೆ ಬೆಟ್ಟದ ಮೇಲೆ. ಕಟ್ಟೆ ನಮ್ಮನ್ನು ಫಸ್ಟ್ ಸ್ವಾಗತಿಸುತ್ತೆ. ಕಟ್ಟೆಯಿಂದ ಬಲಗಡೆ ತಗೊಂಡ್ರೆ ಕಬ್ಬಾಳಮ್ಮ ದೇವಿ. ಓ ಸೈಕ್. ಮಳೆ ಬಂದರೆ ಇಂಥ ಜಾಗದಲ್ಲಿ ಸ್ಲಿಪ್ಪರಿ ಭಾರಿಯಾಗುತ್ತೆ. ನೆಕ್ಸ್ಟ್ ನೋಡ್ಕೊಂಡು ಹೋಗೋಣ. ಟಾಪಿಗೆ ಬಂದಾಗಿದೆ. ಈ ಜಾಗದಲ್ಲಿ ನಾನು ಕ್ಯಾಂಪಿಂಗ್ ಮಾಡಿ ಟೆಂಟ್ ಹಾಕ್ತೀನಿ. ಬನ್ನಿ. ಟೈಮ್ 12 ಫಸ್ಟ್ ಟೈಮ್ ಟೆಂಟ್ ಹಾಕಿದ್ದೀನಿ. ಮಸ್ತಾಗೈತೆ ಮಾತ್ರ. ಚೆನ್ನಾಗಿ ಹಾಕಿದ್ದೀನಿ, ಕರೆಕ್ಟಾಗಿ ಹಾಕಿದ್ದೀನಿ. ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತೈತೆ. ಬೆಳಗ್ಗೆ ಬರೀ ಒಂದು ಟೀ ಒಂದು ಬನ್ ತಿಂದಿದ್ದು. ಇವಾಗ ಊಟ ಏನೂ ತಂದಿಲ್ಲ. ಅದೇ ಬೇಕ್ರಿಲಿ ಅಲ್ಲೇ ಟೀ ಬನ್ ತೊಗೊಂಡು ಸ್ವಲ್ಪ ಬಾಳೆಕಾಯಿ ಚಿಪ್ಸ್ ತಿಂತೀನಿ. ಅದನ್ನೇ ಫಸ್ಟ್ ಟೈಮ್ ಕ್ಯಾಂಪಿಂಗ್ ಮಾಡ್ತಾವನೆ. ಯಾರು ಗುರು ಇವನು ಬಂದು ತಿಂತವನೆ ಅಂತ ಅನ್ಕೊಳಕೋಬೇಡಿ. ಫಸ್ಟ್ ಕ್ಯಾಂಪಿಂಗು. ಇನ್ನೂ ಭಾರಿ ಕ್ಯಾಂಪಿಂಗ್ ಮಾಡ್ತೀನಿ ಮಾತ್ರ. ಅಂತೂ ಸಕ್ಕತ್ತಾಗಿದೆ. ಬೆಟ್ಟದ ಒಳ್ಳೆ ಸ್ಪಾಟಲ್ಲಿ ಟೆಂಟ್ ಹಾಕಿದ್ದೀನಿ. ಬನ್ನಿ ಈಚೆ ತೋರಿಸ್ತೀನಿ ಹೆಂಗಿದೆ ಅಂತ.
ಇವಾಗ ಗೆಟ್ ಡೌನ್ ಆಗೋಣ. ಸೊ ಇದ್ರ ಇತಿಹಾಸಕ್ಕೆ ಬರೋಣ. ಕಬ್ಬಾಳಮ್ಮ ಬೆಟ್ಟ, ಕಬ್ಬಾಳ ಊರು. ಈ ಬೆಟ್ಟ ಇತಿಹಾಸ ಏನು ಅಂತ ಹೇಳಿದ್ರೆ, ಇಲ್ಲಿ ಬ್ರಿಟಿಷರು ರೂಲ್ ಮಾಡೋ ಅಂಥ ಸಮಯದಲ್ಲಿ ಈ ನಮ್ಮ ಮೈಸೂರು ಸಾಮ್ರಾಜ್ಯದಲ್ಲಿ ಇದ್ದ ಪೊಲಿಟಿಕಲ್ ಇವ್ರು ಇರ್ತಾರಲ್ಲ, ಇವ್ರಿಗೆ ಅಪೋಸ್ ಮಾಡ್ತಾರಲ್ಲ ಅಂಥವ್ರನ್ನೆಲ್ಲ ಇಲ್ಲಿ ಬಂಧಿಸ್ತಿದ್ರು. ಇಲ್ಲಿ ಬ್ರಿಟಿಷ್ ಅವರ ಕಾಲೋನಿಯಲ್ ಬ್ರಿಟಿಷ್ ಅವರ ಒಂದು ಪ್ರಿಸನ್ ಇದೆ, ಜೈಲ್ ಅಂತ ಜೈಲ್ ಕಟ್ಟಿದ್ದಾರೆ ಇಲ್ಲಿ. ಆ ಜೈಲ್ ನಿಮಗೆ ಅದೇನಿದೆ ಅದೇ ಜೈಲು. ಇಲ್ಲಿ ಯಾರ್ಯಾರು ಬ್ರಿಟಿಷ್ ಆಪೋಸಿಟ್ ರಿವೋಲ್ಟ್ ಮಾಡ್ತಿದ್ರು ಅಂಥ ಕೈದಿಗಳು, ಪೊಲಿಟಿಕಲ್ ಕೈದಿಗಳನ್ನ ಇಲ್ಲಿ ತಂದು ಹಾಕ್ತಾಯಿದ್ರು. ನಂತರ ಈ ಸುತ್ತಮುತ್ತ ಊರು ಅವ್ರಿಗೆಲ್ಲ ಈ ಬ್ರಿಟಿಷರು ಕಂಡ್ರೆ ಭಯ ಬರಲಿ ಅಂತ ಹೇಳಿಬಿಟ್ಟು ಈ ಅವ್ರ ರಿವೋಲ್ಟ್ ಮಾಡ್ತಾರಲ್ಲ, ಅವ್ರ ಆಪೋಸಿಟ್ ರಿವೋಲ್ಟ್ ಮಾಡ್ತಾರಲ್ಲ ಅಂಥವ್ರನ್ನೆಲ್ಲ ತಂದು ಇಲ್ಲಿ ಕೂಡಾಕಾದ್ಮೇಲೆ ಏನು ಮಾಡ್ತಿದ್ರು, ಸಾಯಿಸ್ಬಿಡ್ತಿದ್ರು. ಆ ಪಾಯಿಂಟಿಂದ ತಳ್ಳಿ ಸಾಯಿಸಿ ಈ ಊರಿನ ಜನಕ್ಕೆ, ಅಕ್ಕಪಕ್ಕದ ಊರಿನ ಜನಕ್ಕೆ ಬ್ರಿಟಿಷರು ಕಂಡ್ರೆ ಭಯ ಬರಬೇಕು, ಆ ಥರ ಮಾಡ್ತಾಯಿದ್ರು. ಆ ಪಾಯಿಂಟ್ ತೋರಿಸ್ತೀನಿ ಬನ್ನಿ ನೋಡಿ. ಅದೇ ಆ ಪಾಯಿಂಟು. ಅಲ್ಲಿ ನಿಲ್ಲಿಸಿ ದಬ್ಬಿಡೋದಷ್ಟೇ. ಅವ್ರು ದಬ್ಬಿದ್ರೆ ಕೆಳಗಡೆ ಬಿದ್ದರೆ ಅವ್ರ ಮಾಂಸ ಮೂಳೆ ಏನೂ ಸಿಗಲ್ಲ, ಆ ಥರ ಇದೆ. ಇದು ಸ್ಲೋಪ್ ಮಾತ್ರ. ನೀವು ಆ ರೋಡ್ ಕಾಣಿಸ್ತಿದೆಯಲ್ಲ, ಅದು ಇದ್ರ ಕಡೆಯಿಂದ ಬರೋದು, ಚಾಮರಾಜನಗರ ಚನ್ನಪಟ್ಟಣದಿಂದ ಬರೋ ರೋಡು. ಆ ರೋಡಲ್ಲಿ ಈ ಬೆಟ್ಟ ಕಾಣಿಸುತ್ತೆ. ಫುಲ್ಲು ಸ್ಲೋಪು, ಒಂದು ಗೋಡೆ ಥರ ಇದೆ ಈ ಬೆಟ್ಟ. ಇದು ಫುಲ್ ಸ್ಲೋಪು, ಆ ಕಡೆ ಸ್ವಲ್ಪ ಸ್ಲೋಪ್ ಇದೆ, ಅದಕ್ಕೆ ಆ ಕಡೆಯಿಂದ ಹತ್ಕೊಬರ್ಬೋದು. ಇಲ್ಲಿಂದ ಅವ್ರನ್ನ ತಳ್ಳಿ ಸಾಯಿಸ್ತಿದ್ರು ನೋಡ್ರಿ. ಇದೇ ಆ ಜೈಲು. ಹೆಂಗಿತ್ತು ಜೈಲು? ಈ ಜೈಲಲ್ಲಿ ಮಹಾರಾಜ ಚಾಮರಾಜ 7 ಅವನು ದಳವಾಯಿ ದೇವಯ್ಯ ಅನ್ನೋವ್ರ ಕೈಲಿ ಬಂದಿ ಆಗ್ತಾನೆ. ಆಮೇಲೆ 1734 ಇಲ್ಲೇ ಸತ್ತು ಹೋಗ್ತಾನೆ. ನಂತರ ಇಲ್ಲಿ ಮೂರಾರಾವ್ ಗೋರ್ಪಡೆ ಆಫ್ ಗೂಟಿ ಅವನ್ನ ಇಲ್ಲಿ ಕ್ಯಾಪ್ಚರ್ ಮಾಡಿ ಇಟ್ಟಿರ್ತಾರೆ. ಆಮೇಲೆ 1779 ಅವನ್ನ ಇಲ್ಲಿಂದ ತಳ್ಳಿ ಸಾಯಿಸ್ಬಿಡ್ತಾರೆ, ಕೊಲೆ ಮಾಡ್ತಾರೆ. ಬನ್ನಿ ಅವನ್ನ ತಳ್ಳಿರೋಂಥ ಅಂದರೆ ಕೊಲೆ ಮಾಡಿದಂಥ ಜಾಗ ಆ ಕಡೆಯಿಂದ ತೋರಿಸಿದ್ನಲ್ಲ. ಇವಾಗ ನಾವೇ ವ್ಯೂ ಪಾಯಿಂಟ್ಗೆ ಹೋಗೋಣ. ಬನ್ನಿ. ಓ ಫಾಕ್. ನಂತರ ಈ ನಮ್ಮ ಮೈಸೂರು ರಾಜ ಅದೇ ಅವನ್ರಿ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಈ ಕಬ್ಬಾಳಮ್ಮ ದುರ್ಗ ಏನಿದೆ, ಕಬ್ಬಾಳಮ್ಮ ಕೋಟೆ ಏನಿದೆ, ಅದನ್ನು ಜಫರ್ಬಾದ್ ಅಂತ ಕರೀತಾನೆ. ಜಫರ್ಬಾದ್ ಅಂತ ನಾಮಕರಣ ಮಾಡಿಬಿಡ್ತಾನೆ ಅವನು. ಆಮೇಲೆ ಏನಾಯಿತು, ಕಾಲಾನುಕಾಲ ಈ ಜಫರ್ಬಾದ್ ಹೋಗಿ ಕಬ್ಬಾಳಮ್ಮ ದುರ್ಗ ವಾಪಸ್ ಕಬ್ಬಾಳಮ್ಮ ದುರ್ಗ ಅನ್ನೋ ಹೆಸರಿಗೆ ಬಂದು ಕೂತ್ಕೊಳ್ಳುತ್ತೆ. ಅದೊಂದು ಖುಷಿಯಾದ ವಿಚಾರ. ಸೊ ಇಲ್ಲಿಗೆ ನಮ್ಮ ವಿಲಾಗ್ಸ್ ಎಂಡ್. ಗಾಳಿ ಇಲ್ಲ, ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತೀನಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. See you, take care, bye, love you all. ದೇಶಗಳನ್ನೆಲ್ಲ ಸಂಚಾರ ಮಾಡಿಕೊಂಡು ಬರಬೇಕೆಂಬುದು ನನ್ನ ಬಹುದಿನಗಳ ಆಸೆ.